ಹಾಂ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ. ಮಾಡಲಿ. ಗ್ಯಾರಂಟಿಗಾಗಿನೇ ಮತ್ತು ಏನು ವಿರೋಧ ಪಕ್ಷದವ್ರು ಏನೋ ಕೆಲಸ ಮಾಡಬೇಕಲ್ಲಪ್ಪ, ಸುಮ್ಮನೆ ಇರೋಕ್ಕಾಗ್ತದಾ? ಈಗ ನೋಡಿ, ಪೆಟ್ರೋಲ್ ಡೀಸೆಲ್ದು ಕತೆ ಏನಂದರೆ, ನಮ್ಮ ನೇಬರಿಂಗ್ ಸ್ಟೇಟಲ್ಲಿ 8 ರೂಪಾಯಿ 9 ರೂಪಾಯಿ ನಮ್ಮದಕ್ಕಿಂತ ಜಾಸ್ತಿ ಇದೆ. ಅದ್ರಲ್ಲಿ ಜಾಸ್ತಿ ಇದೆ ಅಂತೇಳಿ ನಾವು ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಅಲ್ಲ. ಆದರೆ ಸರ್ಕಾರಕ್ಕೂ ಕೂಡ ರೆವಿನ್ಯೂ ಬೇಕಲ್ವಾ? ರೆವಿನ್ಯೂ ಇದ್ರೆ ತಾನೇ ಜನಗಳ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರೋದು. ಅದಕ್ಕೋಸ್ಕರ ಸೌತ್ ಇಂಡಿಯಾದಾಗ ಲೋಯೆಸ್ಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಕಡಿಮೆ ಇರೋದು. ಸುತ್ತ ಎಲ್ಲ ರಾಜ್ಯದಲ್ಲೂ ಕೂಡ 8 ರೂಪಾಯಿ 9 ರೂಪಾಯಿ, ಕೆಲವು ರಾಜ್ಯದಲ್ಲಿ 11 ರೂಪಾಯಿ ವ್ಯತ್ಯಾಸ ಇದೆ. ಅದರಿಂದ ರೆವಿನ್ಯೂ ಮೊಬಿಲೈಸೇಷನ್ಗೆ ಜಾಸ್ತಿ ಮಾಡಿದ್ದಾರೆ. ಅದನ್ನು ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ. ನಿಮ್ಮ ಶಾಸಕರ ಕೆಲವರು ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು, ಜನ ಯಾರೊಬ್ಬರು ಇಲ್ಲ ರೀ, ಸುಮ್ಮನೆ ನಿಮ್ಮ ಮಾಧ್ಯಮದ ಸೃಷ್ಟಿ ಅಷ್ಟೇ. ಮಾಧ್ಯಮದ ಸೃಷ್ಟಿ. ಯಾರೊಬ್ಬರು ಕೂಡ ಗ್ಯಾರಂಟಿ ನಿಲ್ಲಿಸಬೇಕು ಅಂತಕ್ಕಂಥ ಚರ್ಚೆನೂ ಮಾಡಿಲ್ಲ. ಮುಖ್ಯಮಂತ್ರಿಗಳು ಪದೇ ಪದೇ ಅದನ್ನು ಖಡಾಖಂಡಿತವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯಾವುದು ನಿಲ್ಲಿಸಲ್ಲ ಅಂತ ಅವರು ಹೇಳಿದ್ದಾರೆ. ಅದರಿಂದ ಸುಮ್ಮನೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕೆ ಈ ರೀತಿಯ ಒಂದು ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಕ್ಕಂಥ ಪ್ರಯತ್ನ ಕೆಲವರು ಮಾಡ್ತಾರೆ. ಅದು ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕೂಗು ಮಾಡೋದ್ರಿಂದ ತೊಂದರೆ ಏನು? ನಾನು ನೋಡಿ, ವೆರಿ ಬಿಗಿನಿಂಗ್ನಿಂದನೂ ಕೂಡ ನಾನು ಹೇಳ್ತಾ ಇದ್ದೆ, ಮಧ್ಯೆ ಚುನಾವಣೆ ಇದ್ದರಿಂದ ಏನು ನಮ್ಮ AICC ಅಧ್ಯಕ್ಷರು ಇದ್ರ ಬಗ್ಗೆ ಯಾರೋ ಪ್ರಸ್ತಾಪ ಮಾಡಬೇಡಿ ಸಾರ್ವಜನಿಕವಾಗಿ ಅಂತ ಹೇಳಿದರು. ಅದರಿಂದ ನಾವು ಸುಮ್ಮನೆ ಇದ್ದೋ. ಈಗ ಅದಕ್ಕೆ ಈಗಾಗಲೇ ನನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ತಪ್ಪೇನಿದೆ? ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ಮದು ಸಹಮತ ಇದೆ. ಅವ್ರು ಹೇಳಿರೋದಕ್ಕೆ ನಮ್ಮ ಸಹಮತ ಇದೆ ಅಂದರೆ ಎಲ್ಲನೂ ಸೇರುತ್ತಲ್ಲಪ್ಪ.